ನಮಸ್ಕಾರ ಎಲ್ರಿಗೂ. ನನ್ನ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಸಾರಿನ ಪುಡಿ ಅಥವಾ ಇನ್ಸ್ಟಂಟ್ ರಸಂ ಪೌಡರನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಈ ರಸಂ ಪೌಡರನ್ನು ಮಾಡಿಟ್ಟುಕೊಂಡರೆ ನಮಗೆ ತುಂಬ ಸಹಾಯ ಆಗುತ್ತೆ. 10 ನಿಮಿಷದಲ್ಲೇ ನಾವು ರಸಮನ್ನು ಮಾಡಬಹುದು. ಮೊದಲು ರಸಂ ಪೌಡರನ್ನು ಮಾಡ್ತೇನೆ, ನಂತರ ಅದೇ ಪೌಡರ್ನಿಂದ ರಸಮನ್ನು ಕೂಡ ಮಾಡಿ ತೋರಿಸ್ತೇನೆ. ಇನ್ಸ್ಟಂಟ್ ರಸಂ ಪೌಡರ್ ಮಾಡಲು ಮೊದಲು 1 ಕಪ್ ತೊಗರಿಬೇಳೆಯನ್ನು ಸಣ್ಣ ಉರಿಯಲ್ಲಿ ಹುರಿಯಿರಿ. ತುಂಬ ಹುರಿಯುವುದು ಬೇಡ, ಬೇಳೆಯಲ್ಲಿರುವ ತೇವಾಂಶ ಹೋಗುವಷ್ಟು ಹುರಿದರೆ ಸಾಕು. ನಂತರ ಅದನ್ನು ಒಂದು ತಟ್ಟೆಗೆ ಹಾಕಿ. ಅದೇ ಬಾಣಲಿಯಲ್ಲಿ ಬೇಳೆಯಷ್ಟೇ ಅಳತೆಯ ಅಂದರೆ 1 ಕಪ್ ಕೊತ್ತಂಬರಿ ಬೀಜವನ್ನು ಗರಿಗರಿಯಾಗುವಷ್ಟು ಹುರಿಯಿರಿ. ನಂತರ ಅದನ್ನು ಕೂಡ ತಟ್ಟೆಗೆ ಹಾಕಿ. ಇದೇ ರೀತಿ 1 ಕಪ್ ಜೀರಿಗೆಯನ್ನು ಕೂಡ ಸಣ್ಣ ಉರಿಯಲ್ಲಿ ಗರಿಗರಿಯಾಗುವಷ್ಟೇ ಹುರಿಯಿರಿ. ಇಲ್ಲಿ ತೊಗರಿಬೇಳೆ, ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಈ ಮೂರನ್ನು ಸರಿ ಪ್ರಮಾಣದಲ್ಲಿ ಹಾಕಬೇಕು. ಹುರಿದ ಜೀರಿಗೆಯನ್ನು ಕೂಡ ಅದೇ ತಟ್ಟೆಗೆ ಹಾಕಿ. 1 ಚಮಚ ಮೆಂತೆಯನ್ನು ಸಣ್ಣ ಉರಿಯಲ್ಲಿ ಹುರಿಯಿರಿ. ಇದಕ್ಕೆ 1 ಚಮಚ ಕಾಳು ಮೆಣಸನ್ನು ಸೇರಿಸಿ. ಮೆಂತೆ ಕೆಂಪು ಬಣ್ಣ ಬರುವ ತನಕ ಹುರಿಯಬೇಕು. ಇಷ್ಟು ಹುರಿದ ನಂತರ ಅದನ್ನು ಕೂಡ ತಟ್ಟೆಗೆ ಹಾಕಿ. ಹುರಿದ ಪದಾರ್ಥಗಳನ್ನು ಒಂದು ಬೌಲಿಗೆ ಹಾಕಿ ಅದು ಎಷ್ಟು ಅಳತೆ ಇದೆಯೋ ಅಷ್ಟೇ ಅಳತೆಯ ಕೆಂಪು ಮೆಣಸಿನಕಾಯಿಗಳನ್ನು ತಗೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾದ ನಂತರ 1 ದಾಲ್ಚಿನ್ನಿ ಚಕ್ಕೆ, 10-12 ಕರಿಬೇವಿನ ಎಲೆಗಳು ಮತ್ತು ಅರ್ಧ ಚಮಚ ಹಿಂಗನ್ನು ಹಾಕಿ. ಈ ಮೂರನ್ನು ಹಾಕುವುದರಿಂದ ಸಾರಿನ ಪರಿಮಳ ಘಮಘಮ ಅಂತ ಬರುತ್ತೆ. ಈಗ ಅಳತೆ ಮಾಡಿಟ್ಟುಕೊಂಡ ಒಣಮೆಣಸಿನಕಾಯಿಯನ್ನು ಹಾಕಿ 2 ನಿಮಿಷ ಹುರಿಯಿರಿ. ನಾನು ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯನ್ನು ಬಳಸಿದ್ದೇನೆ. ನೀವು ಖಾರ ಜಾಸ್ತಿ ಬೇಕೆಂದಲ್ಲಿ ಗುಂಟೂರು ಮೆಣಸಿನಕಾಯಿಯನ್ನು ಬಳಸಬಹುದು. ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಅರ್ಧ ಚಮಚ ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪೂರ್ತಿ ತಣ್ಣಗಾದ ಮೇಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ. ನೋಡಿ, ಈಗ ಪೌಡರ್ ರೆಡಿಯಾಗಿದೆ. ಇದನ್ನು ಒಂದು ದೊಡ್ಡ ಬೌಲಿಗೆ ಹಾಕಿ. ಮಿಕ್ಕಿದ್ದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ಅದನ್ನು ಕೂಡ ದೊಡ್ಡ ಬೌಲಿಗೆ ಸೇರಿಸಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಯಾದ ಇನ್ಸ್ಟಂಟ್ ರಸಂ ಪೌಡರ್ ರೆಡಿಯಾಗಿದೆ. ಇದನ್ನು ಬಾಟಲ್ನಲ್ಲಿ ತುಂಬಿಡಿ, ಬೇಕಾದಾಗ ಉಪಯೋಗಿಸಿ. ಹೀಗೆ ಬಾಟಲ್ನಲ್ಲಿ ತುಂಬಿಡುವುದರಿಂದ ಅದರ ಪರಿಮಳ ಹಾಗೇ ಇರುತ್ತೆ. ನಾನು ಹೇಳಿದ ಅಳತೆಯಂತೆ ನೀವು ರಸಂ ಪೌಡರನ್ನು ಮಾಡಿ ಅದರಿಂದ ರಸಂ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ.
ಈಗ ಮಾಡಿದ ರಸಂ ಪೌಡರ್ನಿಂದಲೇ ಈಗ ರಸಮನ್ನು ಮಾಡ್ತೀನಿ. 2 ಟೊಮೆಟೊಗಳನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಕಾದ ನಂತರ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಇಂಗನ್ನು ಹಾಕಿ. ಸಾಸಿವೆ ಚಟಪಟ ಸಿಡಿದ ಮೇಲೆ ಹೆಚ್ಚಿದ ಟೊಮೆಟೊವನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ. ಟೊಮೆಟೊ ಇಷ್ಟು ಬೆಂದ ನಂತರ ಇದಕ್ಕೆ ನೀರನ್ನು ಸೇರಿಸಿ. ನಾನು ಇಲ್ಲಿ 1.5 ಲೀಟರ್ ನೀರನ್ನು ಹಾಕಿದ್ದೇನೆ. 2 ಚಮಚ ರಸಂ ಪೌಡರನ್ನು ಹಾಕಿ. ಹುಣಸೆ ಹಣ್ಣನ್ನು ಕಿವುಚಿ ಅದರ ರಸವನ್ನು 5 ಚಮಚದಷ್ಟು ಹಾಕಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ. 1 ಚಮಚ ಬೆಲ್ಲವನ್ನು ಹಾಕಿ. ನಿಮಗೆ ಬೆಲ್ಲ ಬೇಡವಾದಲ್ಲಿ ಸ್ಕಿಪ್ ಮಾಡಿ. ಹತ್ತೆರಡು ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ. ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಮಿಷ ಮತ್ತೆ ಕುದಿಸಿ. ಈಗ ರುಚಿಕರವಾದ ರಸಂ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆಗೆ ಸವಿಯಿರಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.